ಸರ್ ಏಂಜಲ್ ಒನ್ ನ್ಯೂ ಬ್ರೋಕರೇಜ್ ಫೀಸ್ ಅಪ್ಡೇಟ್ ಬಗ್ಗೆ ತಿಳಿಸಿ. ಮಿನಿಮಮ್ ₹5 ಇದೆ. ಸೊ ಹೇಗೆ ವರ್ಕ್ ಆಗುತ್ತೆ ತಿಳಿಸಿ ಪ್ಲೀಸ್. ವಿಡಿಯೋ ಮಾಡಿ ಸರ್. ಮಿನಿಮಮ್ ಬ್ರೋಕರೇಜಿಂದ ಸ್ಮಾಲ್ ಇನ್ವೆಸ್ಟರ್ಗೆ ತುಂಬ ಬರ್ಡನ್ ಆಗಲ್ವಾ? ಹೌದು ಬ್ರೋ, ನೀವು ಹೇಳ್ತಾ ಇರೋದು ಕರೆಕ್ಟು. ಮುಂಚೆ ಏಂಜಲ್ ಒನ್ನಲ್ಲಿ ಡೆಲಿವರಿ ಆರ್ಡರು ಫ್ರೀ ಆಗಿತ್ತು, ಆದರೆ ಇವಾಗ ಇವರು ಚಾರ್ಜ್ ಮಾಡ್ತಾ ಇದ್ದಾರೆ. ಮುಂಚೆ ಇವ್ರದ್ದು 0 ಇತ್ತು ಡೆಲಿವರಿನಲ್ಲಿ ಏನಾದರೂ ನೀವು ಬೈ ಸೆಲ್ ಮಾಡಿದರೆ, ಆದರೆ ಇವಾಗ ನೀವು ಚಾರ್ಜಸ್ ಪೇ ಮಾಡಬೇಕಾಗುತ್ತೆ. ಇವ್ರದ್ದು ನ್ಯೂ ಪ್ಲ್ಯಾನು, ನ್ಯೂ ಬ್ರೋಕರೇಜ್ ಚಾರ್ಜಸ್ ಯಾವ ರೀತಿ ಇದೆ ಅಂದರೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಲೋವರ್ ಆಫ್ ₹20 ಆರ್ 0.1% ಪರ್ ಎಕ್ಸಿಕ್ಯೂಟ್ ಆರ್ಡರ್, ಮಿನಿಮಮ್ ₹5 ಅಂತ ಇದೆ. ಅಂದರೆ ಪರ್ ಎಕ್ಸಿಕ್ಯೂಟ್ ಆರ್ಡರ್ ಅಂದರೆ ಒಂದು ಸಲ ಎಕ್ಸಿಕ್ಯೂಟ್ ಮಾಡ್ತೀರಾ ಅಂದರೆ, ಎಕ್ಸಿಕ್ಯೂಟ್ ಅಂದರೆ ಏನು ಹೇಳಿ, ನೀವು ಸೆಲ್ ಬಟನ್ ಒಂದು ಸಲ ಒತ್ತಿದ್ರಿ ಅಂದರೆ ಮಿನಿಮಮ್ ₹20 ಚಾರ್ಜ್ ಮಾಡ್ತೀವಿ, ಇಲ್ಲ ಅಂದರೆ 0.1% ಆದರೂ ಚಾರ್ಜ್ ಮಾಡ್ತೀವಿ. ಇದರಲ್ಲಿ ಯಾವುದು ಕಡಿಮೆ ಇರುತ್ತೋ ಅದನ್ನು ಚಾರ್ಜ್ ಮಾಡ್ತಾರೆ, ಇಲ್ಲ ಅಂದರೆ ಮಿನಿಮಮ್ ₹5 ಚಾರ್ಜ್ ಮಾಡ್ತೀವಿ ಅಂತ ಇವ್ರು ಹೇಳ್ತಾ ಇದ್ದಾರೆ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ನೀವೇನಾದರೂ 1,00,000 ವರ್ತಿರೋ ಶೇರ್ಸ್ನ ಸೆಲ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ. 1,00,000 ವರ್ತಿರೋ ಶೇರ್ಸ್ ಅಂದರೆ ಅದರಲ್ಲಿ 1 ಶೇರ್ ಆದರೂ ಇರ್ಬೋದು, 100 ಶೇರ್ ಆದರೂ ಆಗಿರ್ಬೋದು, ಅಥವಾ 1000 ಶೇರ್ ಆದರೂ ಆಗಿರ್ಬೋದು. ಇವರಿಗೆ ಎಷ್ಟು ಶೇರ್ ಸೆಲ್ ಮಾಡ್ತೀವಿ ಅನ್ನೋದು ಮ್ಯಾಟ್ರ್ ಆಗಲ್ಲ, ಟೋಟಲ್ ಅದರ ಶೇರ್ಸ್ನ ವ್ಯಾಲ್ಯೂ ಎಷ್ಟಿದೆ, ಎಷ್ಟು ವ್ಯಾಲ್ಯೂನ ನೀವು ಶೇರ್ಸ್ನ ಸೆಲ್ ಮಾಡ್ತಾ ಇದ್ದಾರೆ, ಎಷ್ಟು ವಾಲ್ಯೂಮ್ ಎಷ್ಟಿದೆ ಅನ್ನೋದೇ ಮ್ಯಾಟ್ರ್ ಆಗೋದು. ಅಂದರೆ 1,00,000 ವರ್ತಿರೋ ಶೇರ್ಸ್ನ ನೀವೇನಾದರೂ ಸೆಲ್ ಮಾಡ್ತಾ ಇದ್ದಾರೆ ಅಂದರೆ ಇವರು 0.1% ಮಾಡ್ತಾರೆ. ಅದಕ್ಕೆ 1,00,000ಕ್ಕೆ 1% ಅಂದರೆ ಎಷ್ಟು ಆಯ್ತು ಹೇಳಿ, 1,000 ಆಯಿತು. ಅದೇ 0.1% ಅಂದರೆ ಎಷ್ಟು ಆಯ್ತು ಹೇಳಿ, ₹100 ಆಯಿತು. ಈ ₹100 ಇವ್ರು ಚಾರ್ಜ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇವ್ರು ಹೇಳಿದ್ದಾರೆ ಯಾವುದು ಲೋವರ್ ಇದೆಯೋ ಅದನ್ನು ಚಾರ್ಜ್ ಮಾಡ್ತೀವಿ. ಅಂದರೆ ₹20 ಚಾರ್ಜ್ ಮಾಡ್ತೀವಿ, 0.1% ಏನಾದರೂ ಚಾರ್ಜ್ ಮಾಡ್ತೀವಿ ಅಂತ. 0.1% ಲೆಕ್ಕ ಆಗಿದ್ರೆ ಇದು ₹100 ಆಯಿತು. ಇವಾಗ ಇವ್ರು ಏನು ಮಾಡ್ತಾರೆ, ಅದಕ್ಕಿಂತ ಕಡಿಮೆ ಇರೋದೇನು ₹20. ಇವಾಗ ನಿಮ್ಮ ಬ್ರೋಕರೇಜ್ ಚಾರ್ಜು ₹20 ಆಗುತ್ತೆ. ಅದೇ ಇನ್ನೂ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ನೀವೇನಾದರೂ 10,000 ವರ್ತಿರೋ ಶೇರ್ಸ್ನ ನೀವು ಸೆಲ್ ಮಾಡ್ತಿದ್ದೀರಾ ಅಂದರೆ 10,000ಕ್ಕೆ 1% ಅಂದರೆ ಎಷ್ಟಾಯಿತು, ₹100 ಆಯಿತು. ಅದೇ 0.1% ಅಂದರೆ ಎಷ್ಟಾಯಿತು, ₹10 ಆಯಿತು. ಇವಾಗ ನಿಮ್ಮ ಬ್ರೋಕರೇಜ್ ಚಾರ್ಜು ₹10 ಆಗುತ್ತೆ, ಯಾಕಂದರೆ ₹20ಕ್ಕೂ ₹10 ಕಡಿಮೆ ಇದೆ. ಇವಾಗ 0.1% ಕ್ಯಾಲ್ಕುಲೇಟ್ ಮಾಡ್ತಾರೆ. ಇನ್ನು ಮೂರನೇ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇವಾಗ ಏನಾದರೂ ನೀವು ₹1,000 ವರ್ತಿರೋ ಶೇರ್ಸ್ನ ನೀವು ಸೆಲ್ ಮಾಡ್ತಾ ಇದ್ದೀರಾ ಅಂದರೆ, ಅವಾಗ ₹1,000ಗೆ 1% ಅಂದರೆ ಎಷ್ಟಾಯಿತು, ₹10 ಆಯಿತು. ಅದೇ 0.1% ಅಂದರೆ ಎಷ್ಟಾಯಿತು, ₹1 ಆಯಿತು. ಇವಾಗ ಇವ್ರು ₹1 ಚಾರ್ಜ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇವ್ರು ಕೊಟ್ಟಿದ್ದಾರೆ ಮಿನಿಮಮ್ ₹5 ಆದರೂ ಚಾರ್ಜ್ ಮಾಡ್ತೀವಿ ಅಂತ. ಇವಾಗ ನಿಮ್ಮ ಬ್ರೋಕರೇಜ್ ಚಾರ್ಜು ₹5 ಆಗುತ್ತೆ. ಇಷ್ಟೇ, ಇದೇ ರೀತಿಯಿಂದ ಕ್ಯಾಲ್ಕುಲೇಟ್ ಮಾಡೋಕ್ಕಂತ ಹೋಗೋದು. ಇದು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಇದೇ ವಿಡಿಯೋನ ವಾಪಸ್ ಇನ್ನೊಂದ್ಸಲಿ ನೋಡಿ, ನಿಮ್ಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಯಾರೇ ಬ್ರೋಕರೇಜ್ ಕಂಪ್ನಿಗಳು ಚಾರ್ಜಸ್ನ ಕ್ಯಾಲ್ಕುಲೇಟ್ ಮಾಡಿದ್ರು ಇದೇ ರೀತಿಯೇ ಕ್ಯಾಲ್ಕುಲೇಟ್ ಮಾಡೋದು. ಇವರಿಗೆ ನಂಬರ್ ಆಫ್ ಶೇರ್ಸ್ ಮ್ಯಾಟ್ರ್ ಆಗಲ್ಲ, ನೀವು ಎಷ್ಟು ಸಲ ಎಕ್ಸಿಕ್ಯೂಷನ್ ಮಾಡ್ತೀರಾ ಅನ್ನೋದ್ರ ಮೇಲೆ ಮ್ಯಾಟ್ರ್ ಆಗುತ್ತೆ. ನೀವು ಒಂದೇ ಸಲಕ್ಕೆ 100 ಶೇರ್ ಆದರೂ ಸೆಲ್ ಮಾಡಿ, 1000 ಶೇರ್ ಆದರೂ ಸೆಲ್ ಮಾಡಿ, ಆದರೆ ಬ್ರೋಕರೇಜ್ ಚಾರ್ಜ್ ಇಷ್ಟೇ ಇರೋದು. ಇವರಿಗೆ ಪರ್ ಶೇರ್ಗೆ ಇಷ್ಟು ಅಂತ ಇವ್ರು ಚಾರ್ಜ್ ಮಾಡಲ್ಲ. ಒಂದು ಎಕ್ಸಿಕ್ಯೂಷನ್ಗೋಸ್ಕರ ₹20 ಅಂತ ಅನ್ಕೊಂಬಿಡಿ. ₹20 ಕೆಳಗಡೆ ಅಂತ ಆಗಲ್ವಾ, ನೀವು ಎಷ್ಟೇ ಶೇರ್ಸ್ನ ಸೆಲ್ ಮಾಡಿದ್ರೆ ಅಂದರೂ ಮಿನಿಮಮ್ ₹20 ಆದರೂ ನಿಮ್ಗೆ ಚಾರ್ಜ್ ಆಗೇ ಆಗುತ್ತೆ. ಅಂದರೆ 0.1% ಯಾವ್ದು ಕಡಿಮೆ ಇರುತ್ತೋ ಅದನ್ನು ಚಾರ್ಜ್ ಮಾಡ್ತಾರೆ. ₹20 ತಿಳ್ಕೊಂಬಿಡಿ, ಒಂದು ಎಕ್ಸಿಕ್ಯೂಷನ್ಗೆ ₹20 ಅಂತ ಅನ್ಕೊಂಬಿಡಿ. ಈ ಕ್ಯಾಲ್ಕುಲೇಷನ್ ಎಲ್ಲ ಅರ್ಥ ಆಗಲಿಲ್ಲ ಅಂದರೆ. ಮತ್ತು ಇದರಲ್ಲಿ ನಾನು STT ಚಾರ್ಜ್ ಅಂತ ಬರುತ್ತೆ. STT ಅಂದರೆ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಚಾರ್ಜ್ ಅಂತ ಬರುತ್ತೆ. DP ಚಾರ್ಜಸ್ ಅಂತ ಬರುತ್ತೆ. DP ಚಾರ್ಜಸ್ ಅಂದರೆ ಡೆಪಾಸಿಟರಿ ಪಾರ್ಟಿಸಿಪೆಂಟ್ ಅಂತ. ಅಂದರೆ NSTL CDSL ಅಲ್ಲಿ ನಿಮ್ಮ ಶೇರ್ಸ್ ಹೋಗಿ ಇಟ್ಕೊಂಡಿರ್ತಾರೆ ಲಾಕರಲ್ಲಿ, ಅವ್ರಿಗೆ ಅದಕ್ಕೆ ಚಾರ್ಜ್ ಮಾಡಬೇಕಾಗುತ್ತೆ. ಇನ್ನು ಸೆಬಿ ಚಾರ್ಜ್, ಇನ್ನೂ ತುಂಬ ಇದೆ. ಇದನ್ನೆಲ್ಲ ಬಿಟ್ಟು ಜಸ್ಟ್ ಇದು ಬ್ರೋಕರೇಜ್ ಚಾರ್ಜ್ ಮಾತ್ರ, ಇದರಲ್ಲಿ ಬ್ರೋಕರೇಜ್ ಕಂಪ್ನಿಗೆ ಮಾತ್ರ ದುಡ್ಡು ಹೋಗುತ್ತೆ. ಇನ್ನು ಬೇರೆ ಚಾರ್ಜಸ್ಗೆ ಬೇರೆ ಪೇ ಮಾಡೋಕ್ಕಾಗುತ್ತೆ. ಮತ್ತು ಟ್ಯಾಕ್ಸ್ ಎಲ್ಲ ಇದಕ್ಕೆ ಬಿಟ್ಟಿದ್ದೀನಿ ನಾನು. ಜಸ್ಟ್ ಬ್ರೋಕರೇಜಿಗೆ ಮಾತ್ರ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮತ್ತು ಇದನ್ನೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಬ್ರೋಕರ್ ಚಾರ್ಜ್ಗೋಸ್ಕರ ನೀವು ಬೈ ಸೆಲ್ ಮಾಡ್ತಾ ಇದ್ದೀನಿ, ಬೈ ಸೆಲ್ ಕಡಿಮೆ ಮಾಡಬೇಕು ಅಂತ ಈ ರೀತಿ ಥಿಂಕ್ ಮಾಡೋಕೆ ಹೋಗ್ಬೇಡಿ. ನೀವು ಒಳ್ಳೆ ಶೇರ್ಸ್ನ ಬೈ ಮಾಡಿದ್ದೀರಾ ಅಂದರೆ, ಲಾಂಗ್ ಟರ್ಮ್ಗೂ ಇಟ್ಕೊಂಡಿದ್ದೀರಾ ಅಂದರೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಮತ್ತು ನೀವು ಕ್ವಶನ್ ಏನು ಕೇಳಿದ್ರೆ ಅಂದರೆ, ಈ ಥರ ಬೈ ಸೆಲ್ ಮಾಡೋದ್ರಿಂದ ಸ್ಮಾಲ್ ಇನ್ವೆಸ್ಟರ್ಸ್ಗೆ ಏನು ತೊಂದರೆ ಆಗಲ್ವಾ ಅಂತ ನೀವು ಕೇಳ್ತಾ ಇದ್ದೀರಾ. ಅಫ್ಕೋರ್ಸ್ ತೊಂದರೆ ಆಗುತ್ತೆ ಬ್ರೋ, ಯಾಕಂದರೆ ಪ್ರತಿ ಸಲ ನೀವು ಸೆಲ್ ಮಾಡಿದಾಗ ಚಾರ್ಜಸ್ ಕಟ್ಟಲೇಬೇಕು. ಬರೀ ಬ್ರೋಕರೇಜ್ ಚಾರ್ಜ್ ಅಲ್ಲ, ಇನ್ನೂ ಬೇರೆ ಚಾರ್ಜಸ್ ಬರುತ್ತೆ, ಅದನ್ನೆಲ್ಲ ನೀವು ಕಟ್ಟಲೇಬೇಕು. ಏನೂ ಮಾಡೋಕ್ಕಾಗಲ್ಲ, ಇದೆಲ್ಲ ಸೆಬಿ ರೂಲ್ಸ್. ಆದರೆ ಏಂಜಲ್ ಒನ್ ಇಷ್ಟು ದಿನ ಡೆಲಿವರಿ ಫ್ರೀ ಇಟ್ಕೊಂಡು ಇವಾಗ ಯಾಕೆ ಚಾರ್ಜ್ ಮಾಡ್ತಾ ಇದೆ ಅಂದರೆ, F&O ಟ್ರೇಡಿಂಗ್ ಕಡಿಮೆ ಆಗಿದೆ. ಯಾಕಂದರೆ ಸೆಬಿ ತುಂಬ ಇಂಟರ್ಫೇರ್ ಆಗ್ತಿದೆ. F&O ಟ್ರೇಡಿಂಗ್ ಮಾಡೋದನ್ನ ಕಮ್ಮಿ ಮಾಡಬೇಕಂತ. ಮೊದಲೆಲ್ಲ ಡೈಲಿ ಎಕ್ಸ್ಪೈರಿ ಇತ್ತು, ವೀಕ್ಲಿ ಎಕ್ಸ್ಪೈರಿ ತಂದಿದ್ದಾರೆ. ಮತ್ತು F&O ಟ್ರೇಡಿಂಗ್ನ ಟಿಕೆಟ್ ಸೈಜ್ ಜಾಸ್ತಿ ಮಾಡಿದ್ದಾರೆ. ಇದರಿಂದ F&O ಟ್ರೇಡಿಂಗ್ ಮಾಡೋರು ಕಡಿಮೆ ಆಗಿದ್ದಾರೆ. ಅದಕ್ಕೋಸ್ಕರ ಡೆಲಿವರಿಲಾದರೂ ಇವ್ರು ದುಡ್ಡು ಮಾಡಬೇಕು ಅಂತ ದುಡ್ಡು ಮಾಡ್ತಾ ಇದ್ದಾರೆ. ಇದು ಒಂದು ಬಿಸ್ನೆಸ್ ಸ್ಟ್ರಾಟಜಿ ಇವ್ರದ್ದು. ಆದರೆ ನಿಮ್ಮಂತ ನಾರ್ಮಲ್ ಇನ್ವೆಸ್ಟರ್ ಏನು ಮಾಡ್ಬೋದು ಅಂದರೆ, ಈ ಟ್ರೇಡಿಂಗ್ ಎಲ್ಲ ಬಿಟ್ಟಾಕ್ಬಿಟ್ಟು ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಕಡೆಗೆ ಮುಖ ತಿರುಗಿಸಬೇಕು. ಲಾಂಗ್ ಟರ್ಮ್ ಇನ್ವೆಸ್ಟ್ ಕಡೆಗೆ ಥಿಂಕ್ ಮಾಡಬೇಕು. ಆವಾಗ ಈ ಚಾರ್ಜಸ್ ಎಲ್ಲ ಕಟ್ಟೋದು ಕಡಿಮೆ ಆಗುತ್ತೆ. ಈ ಚಾರ್ಜಸ್ ತಪ್ಪತ್ತೆ ಅನ್ನೋದಕ್ಕೋಸ್ಕರ ನಾವು ಶೇರ್ಸ್ ಇಟ್ಕೊಂಡು ಕೂರೋದಲ್ಲ, ಒಳ್ಳೆ ಶೇರ್ಸ್ನ ಮಾತ್ರ ಬೈ ಮಾಡಬೇಕು, ಒಳ್ಳೆ ಬಿಸ್ನೆಸ್ನ ಮಾತ್ರ ಬೈ ಮಾಡಬೇಕು, ಮತ್ತು ಲಾಂಗ್ ಟರ್ಮ್ವರೆಗೂ ಥಿಂಕ್ ಮಾಡಬೇಕು. ಬಿಟ್ಟು ಬ್ರೋಕರೇಜ್ ಚಾರ್ಜ್ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಬದಲು ನಾವು ಏನು ತಲೆ ಕೆಡಿಸ್ಕೋಬೇಕಂದ್ರೆ, ಮೇನು STCG ಮತ್ತು LTCG ಬಗ್ಗೆ ತಲೆ ಕೆಡಿಸ್ಕೋಬೇಕು. STCG ಅಂದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಅಂತ. ಅದೇ LTCG ಅಂದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಅಂತ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸು ನಮ್ಮ ಇಂಡಿಯಾದಲ್ಲಿ ಇವಾಗ ಪ್ರೆಸೆಂಟು 12% ಇದೆ. ಮುಂಚೆ 10% ಇತ್ತು, ಇವಾಗ 12.5 ಮಾಡಿದ್ದಾರೆ. ಇದನ್ನು ಅವರು ಝೀರೋ ಮಾಡಬೇಕು. ಇದರಿಂದನೇ FISಗಳು ಬಿಟ್ಟು ಹೊರಗಡೆ ಹೋಗ್ತಾ ಇರೋದು. ಯಾಕಂದರೆ FISಗಳು ನಮ್ಮ ಇಂಡಿಯಾದಕ್ಕೆ ಬರೋದು ಯಾಕೆ ಹೇಳಿ, ಇದು ಎಮರ್ಜಿಂಗ್ ಮಾರ್ಕೆಟು, ಅಮೇರಿಕಾಗಿನ ಜಾಸ್ತಿ ರಿಟರ್ನ್ ಸಿಗುತ್ತೆ ಅಂತ. ಆದರೆ ಈ ರಿಟರ್ನ್ ಎಲ್ಲ ಅವರು ಟ್ಯಾಕ್ಸ್ ಕಟ್ಟಬೇಕು. ಮತ್ತು ಡಾಲರ್ ಏನಾದರೂ ವೇರಿಯೇಷನ್ ಆದರೆ ಅವರು ಇನ್ವೆಸ್ಟ್ ಮಾಡಿ ಏನೂ ದುಡ್ದಂಗಾಗಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ, FIS ಸೆಲ್ ಮಾಡ್ತಾ ಇರೋದು, ಬಿಟ್ಟು ಹೋಗ್ತಾ ಇರೋದು. ಇದಕ್ಕೋಸ್ಕರನೇ ಗೌರ್ಮೆಂಟು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು. FIನ ತರಬೇಕಂದ್ರೆ LTCG ಝೀರೋ ಮಾಡಬೇಕು. ನನ್ನ ಪ್ರಕಾರ LTCG ತೆಗೆದಾಕ್ಬಿಡಬೇಕು. STCG ಬೇಕಾದರೆ ಇರಲಿ, ಯಾಕಂದರೆ ಶಾರ್ಟ್ ಟರ್ಮಲ್ಲಿ ಟ್ರೇಡಿಂಗ್ ಮಾಡೋರಿಗೆ ಗೊತ್ತಾಗಲಿ, ಅವ್ರಿಗೆ ಒಂದ್ಸಲ ಬುದ್ಧಿ ಬರಲಿ. ದುಡ್ಡು ಕಳ್ಕೊಂಡಾಗ ಬುದ್ಧಿ ಬರುತ್ತೆ. ಅಲ್ಲಿವರೆಗೂ ಯಾರು ಏನೇ ಹೇಳಿದ್ರು ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ. ಟ್ರೇಡಿಂಗ್ ಮಾಡ್ತೀನಿ ಅಂತ ಇರ್ತಾರೆ. ಒಂದ್ಸಲ ಕೈ ಸುಟ್ಕೋತಾರಲ್ಲ, ಅವಾಗ ಗೊತ್ತಾಗುತ್ತೆ. LTCG ಮಾತ್ರ ಕಂಪ್ಲೀಟ್ ಝೀರೋ ಮಾಡಬೇಕು. ಯಾಕಂದರೆ LTCG ಟ್ಯಾಕ್ಸ್ ಕಟ್ಟೋದಾದರೂ ಕಡಿಮೆ ಆಗುತ್ತೆ ಅನ್ನೋದಕ್ಕೋಸ್ಕರ ಜನ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋಕ್ಕೆ ಥಿಂಕ್ ಮಾಡ್ತಾರೆ. ಯಾಕಂದರೆ ಗೌರ್ಮೆಂಟು ಅದನ್ನೇ ಪುಷ್ ಮಾಡುತ್ತೆ, ಎಲ್ಲರೂ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಲಿ ಅಂತ.
ಬರೀ ಬಾಯಿ ಮಾತಲ್ಲಿ ಹೇಳಿದ್ರಾಗಲ್ಲ. ಈ ಥರ LTC ಕಮ್ಮಿ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಎಲ್ಲರೂ 1 ವರ್ಷದ ಮೇಲೇ ಥಿಂಕ್ ಮಾಡೋಕ್ಕೆ ಶುರು ಮಾಡ್ತಾರೆ. ಇದರಿಂದ ಇದೊಂದು ಹ್ಯಾಬಿಟ್ ಆಗುತ್ತೆ. ಈ ಹ್ಯಾಬಿಟು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಗೌರ್ಮೆಂಟು LTCನ ಝೀರೋ ಮಾಡಬೇಕು. ನೀವು ಇದಕ್ಕೋಸ್ಕರ ಫೈಟ್ ಮಾಡಿ. ಅಣ್ಣ, ನಾನು ಅಪ್ಪನಲ್ಲಿ ಮ್ಯೂಚುವಲ್ ಫಂಡ್ ಮಾಡಿದ್ದೇನೆ. ಈ ಆ್ಯಪ್ ಸೆಬಿ ಅಂಡರಲ್ಲಿ ಬರುತ್ತಾ ತಿಳಿಸಿ ಬ್ರೋ. ನೀವೇನೋ ಕ್ವಶನ್ ಕೇಳ್ತಾ ಇದ್ದೀರಾ, ನಂಗೆ ಖಂಡಿತ ಇದು ಅರ್ಥ ಆಗಲಿಲ್ಲ. ನನಗೆ ಇದರಲ್ಲಿ ಒಂದು ಮಾತ್ರ ಅರ್ಥ ಆಯಿತು. ನೀವು ಯಾವುದೋ ಒಂದು ಆ್ಯಪ್ನ ಸೆಬಿ ರಿಜಿಸ್ಟರ್ ಆಗಿದೆಯೋ ಇಲ್ವೋ ಅಂತ ಕೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಆ ಆ್ಯಪ್ ಹೆಸರು ಏನಂತ ನಂಗೆ ಕರೆಕ್ಟಾಗಿ ಗೊತ್ತಾಗಿಲ್ಲ. ಬೇಕಾದ್ರೆ ನೆಕ್ಸ್ಟ್ ಟೈಮ್ ಕರೆಕ್ಟಾಗಿ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಅದೇ ರೀತಿ ನಿಮ್ಗೇನಾದರೂ ಆ ಆ್ಯಪ್ ಸೆಬಿ ರಿಜಿಸ್ಟರ್ ಹೌದು ಅಲ್ವೋ ಅಂತ ತಿಳ್ಕೊಬೇಕಂದ್ರೆ ಜಸ್ಟ್ ಗೂಗಲ್ ಮಾಡಿ ಬ್ರೋ. ಫಾರ್ ಎಕ್ಸಾಂಪಲ್, ನೀವು ಏಂಜಲ್ ಒನ್ನು ಸೆಬಿ ರಿಜಿಸ್ಟರ್ ಆರ್ ನಾಟ್ ಅಂತ ಟೈಪ್ ಮಾಡಿದ್ರೆ ಗೂಗಲ್ ಹೇಳುತ್ತೆ. ಅದೇ ರೀತಿ ಗ್ರೋ ಸೆಬಿ ರಿಜಿಸ್ಟರ್ ಆರ್ ನಾಟ್ ಅಂತ ನೀವು ಗೂಗಲಲ್ಲಿ ಟೈಪ್ ಮಾಡಿದ್ರೆ ಅದೇ ಆನ್ಸರ್ ಮಾಡುತ್ತೆ, ಸೆಬಿ ರಿಜಿಸ್ಟರ್ ಅಲ್ಲ ಅಂತ. ಸೆಬಿ ರಿಜಿಸ್ಟರ್ ಆಗಿದ್ದರೆ ಮಾತ್ರ ಅಲ್ಲಿ ಇನ್ವೆಸ್ಟ್ ಮಾಡಬೇಕು, ಇಲ್ಲಾಂದರೆ ಮಾಡೋಕ್ಕೆ ಹೋಗಬಾರ್ದು. ನೀವು ಸುಮ್ಮನೆ ಯಾರೋ ಟೆಲಿಗ್ರಾಮಲ್ಲಿ ವಾಟ್ಸಪ್ಪಲ್ಲಿ ಲಿಂಕ್ ಕಳಿಸಿದ್ರು, ಆ ಲಿಂಕ್ ಮೂಲಕ ಆ್ಯಪಲ್ಲಿ ಇನ್ವೆಸ್ಟ್ ಮಾಡಿದೆ ಅಂದರೆ ಖಂಡಿತ ದುಡ್ಡು ಕಳ್ಕೊತೀರ, 100% ದುಡ್ಡು ಕಳ್ಕೊತೀರ. ಅದಕ್ಕೋಸ್ಕರ ಲಿಸ್ಟೆಡ್ ಯಾರು ಇರ್ತಾರೆ ಮತ್ತು ಸೆಬಿ ರಿಜಿಸ್ಟರ್ ಯಾರು ಇರ್ತಾರೆ ಅಂತ ಬ್ರೋಕರೇಜ್ ಕಂಪ್ನಿಯಲ್ಲಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಸ್ಕೊಳ್ಳಿ. ಅದರಲ್ಲೇ ನೀವು ಬೈ ಸೇಲ್ ಮಾಡಿ. ಸುಮ್ಮನೆ ಯಾರು ಹೇಳಿದ್ರು ಅಂತ ಯಾವುದೋ ಒಂದು ಆ್ಯಪ್ ಹಾಕೊಂಡು ಅದರಲ್ಲಿ ಟ್ರೇಡಿಂಗು ಇನ್ವೆಸ್ಟ್ಮೆಂಟು ಮಾಡೋಕ್ಕೆ ಹೋಗಬೇಡಿ. ಇದು ಹೆವಿ ರಿಸ್ಕು. ಇದರಲ್ಲಿ ದುಡ್ಡು ಕಳ್ಕೊಂಡ್ರೆ ಸೆಬಿನೂ ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಸೆಬಿ ರಿಜಿಸ್ಟರ್ ಆಗಿರೋ ಬ್ರೋಕರೇಜ್ ಹತ್ರ ಮಾತ್ರ ಡೀಲ್ ಮಾಡಿ, ಬೇರೆಯವ್ರ ಹತ್ರ ಡೀಲ್ ಮಾಡೋಕ್ಕೆ ಹೋಗಬೇಡಿ.